ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಸೊ ನಮ್ಮ ಚಿಕ್ಕು ಇವತ್ತು ಕೊರವಂಜಿಯಾಗಿ ರೆಡಿ ಆಗ್ತಾ ಇದ್ದಾಳೆ. ಬನ್ನಿ ಅವಳನ್ನ ರೆಡಿ ಮಾಡೋಣ. ಹೆಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತಾ ಇದ್ದೀನಿ. ನಾನಿವಾಗ ಚೀಕುಗೆ ಸೀರೆ ಉಡಿಸ್ಕೊಳ್ತಾ ಇದ್ದೀನಿ. ಈ ಥರದ ಸೀರೆ ನನ್ನ ಹತ್ರ ಇಲ್ಲದೆ ಇದ್ದಿದ್ದ ಕಾರಣ ನೆನ್ನೆ ಹೋಗಿ ಅಮ್ಮನ ಹತ್ರ ಈ ಒಂದು ಸೀರೆ ಇಸ್ಕೊಂಡು ಬಂದೆ. ಇದನ್ನು ಚೀಕು ಸೈಜಿಗೆ ಹಾಫ್ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ರಾತ್ರಿ ಎಲ್ಲ ಕುತ್ಕೊಂಡು ಚೀಕು ಸೈಜಿಗೆ ಇದೊಂದು ಬ್ಲೌಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಪೆಟಿಕೋಟ್ ಥರ ಏನೂ ಹಾಕಿಲ್ಲ. ಮತ್ತು ಬರೀ ಲಾಡಿ ಕಟ್ಟಿದ್ರೆ ಸೊಂಟ ಎಲ್ಲ ಕೊರೆದು ಬಿಡುತ್ತೆ ಅಂತ ಹೇಳಿ ಒಂದು ಕಾಟನ್ ವೇಲ್ನ ಕಟ್ತಾ ಇದ್ದೀನಿ ಅವಳಿಗೆ. ಈ ರೀತಿ ಕಟ್ಟೋದ್ರಿಂದ ಬಿಗಿಯಾಗೂ ಇರುತ್ತೆ, ಹಾಗೆ ಮಕ್ಕಳಿಗೆ ನೋವು ಕೂಡ ಆಗೋದಿಲ್ಲ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೇನು ತುಂಬ ಕಷ್ಟ ಏನಿಲ್ಲ. ಆದರೆ ನಮ್ಮ ಚೀಕು ನಾನ್ ಸ್ಟಾಪ್ ಶತಾಬ್ದಿ ಎಕ್ಸ್ಪ್ರೆಸ್ ಥರ ಮಾತಾಡ್ತಾನೆ ಇದ್ದಾಳೆ. ಅವಳ ಮಾತಿಗೆ ನಾನು ಪ್ರತ್ಯುತ್ತರ ಕೊಟ್ಟು ನನಗೆ ಸಾಕಾಗೋಗ್ತಾ ಇದೆ. ಅದಲ್ಲದೆ ಪುಟಾಣಿ ಮಕ್ಕಳಿಗೆ ಒಂದು ಕಡೆ ಕೂರಿಸ್ಬಿಟ್ಟು ಈ ರೀತಿಯೆಲ್ಲ ರೆಡಿ ಮಾಡೋದು ಅಂದರೆ ನಿಜವಾಗ್ಲೂ ತುಂಬಾ ಕಷ್ಟ. ನಮ್ಮ ಧೃತಿನೂ ಕೂಡ ನನಗೆ ತುಂಬ ಹೆಲ್ಪ್ ಮಾಡಿದ್ಲು ಸ್ಯಾರಿ ಡ್ರೇಪ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಚೀಕುನ ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಆಗದೆ ಇರೋಂಗೆ ನೋಡ್ಕೊಳ್ಳೋದಕ್ಕೆ ನಮ್ಮ ಧೃತಿ ತುಂಬ ಹೆಲ್ಪ್ ಮಾಡಿದ್ಲು ಇವತ್ತು. ಲಾಸ್ಟ್ ಟೈಮ್ ಚೀಕುಗೆ ಟಿ ವಿ ಹಾಕಿ ಕೂರಿಸ್ಬಿಟ್ಟಿದ್ದೆ, ಸೊ ಸೈಲೆಂಟಾಗಿ ರೆಡಿ ಮಾಡಿಸ್ಕೊಂಡ್ಲು. ಆದರೆ ಈ ಬಾರಿ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇದ್ದ ಕಾರಣ ಟಿ ವಿಯಲ್ಲಿ ಯಾವುದೇ ರೀತಿ ಪ್ರೋಗ್ರಾಮ್ಸ್ ಬರ್ತಾ ಇರಲಿಲ್ಲ. ಹಾಗಾಗಿ ಚೀಕು ಸುಮ್ಮನೆ ಕುತ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ಲು. ಹೇಗೋ ಮಾಡಿ ಅವಳನ್ನ ಸ್ವಲ್ಪ ಆಟ ಆಡಿಸ್ಕೊತ ಅವಳಿಗೆ ಸೀರೆ ಉಡಿಸ್ತಾ ಇದ್ದೀನಿ ನಾನು. ಇತ್ತೀಚಿನ ದಿನದಲ್ಲಿ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಅಂತ ಹೇಳಿದ್ರೆ ಹೈಲಿ ಫ್ಯಾಷನಬಲ್ ಅಥವಾ ಈ ಟ್ರಾನ್ಸ್ಫಾರ್ಮರ್ಸ್ ಥರದ್ದು ಇದೇ ಥರದ್ದು ಸಿಗುತ್ತೆ. ನಮ್ಮ ಕೊರವಂಜಿ, ಜೋಗತಿ ಅಥವಾ ಜನಪದ ಶೈಲಿ ಹಾಡುಗಾರರು ಇರ್ತಾರಲ್ಲ, ಆ ಥರ ವೇಷಭೂಷಣಗಳೆಲ್ಲ ನಿಜವಾಗ್ಲೂ ಮರ್ತೇ ಹೋಗ್ಬಿಟ್ಟಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಪ್ರತಿ ಸತಿ ಅವಕಾಶ ಸಿಕ್ಕಾಗಲೂ ನಮ್ಮ ಸಂಸ್ಕೃತಿ ಏನು ಅನ್ನೋದನ್ನು ನಾವು ಮತ್ತೆ ಮರುಕಳಿಸೋಣ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಚೀಕುಗೆ ಕೊರವಂಜಿ ಡ್ರೆಸ್ನ ಹಾಕಿಸ್ತಾ ಇದ್ದೀನಿ. ಅದಲ್ಲದೆ ಅಟ್ಲೀಸ್ಟ್ ಈ ರೀತಿ ಆದರೂ ನಮ್ಮ ಮಕ್ಕಳಿಗೆ ಈ ಕೊರವಂಜಿ ಬಗ್ಗೆ ಅಥವಾ ಜೋಗತಿಯವ್ರ ಬಗ್ಗೆ ಅಥವಾ ನಮ್ಮ ಸಂಸ್ಕೃತಿ ಬಗ್ಗೆ ತಿಳಿಸ್ಕೊಡ್ಬಹುದು ಅನ್ನೋ ಒಂದು ಸಣ್ಣ ಪ್ರಯತ್ನ. ಅದಲ್ಲದೆ ಗುಬ್ಬಿಗೂ ಕೂಡ ನಾನು ಫಸ್ಟ್ ಟೈಮ್ ಕೊರವಂಜಿ ಡ್ರೆಸ್ಸೇ ಹಾಕಿದ್ದೆ. ಒಂದು 25 ಸತಿ ಹೇಳ್ಬೇಕು ಸುಮ್ನಿರು ಅಂತ ಅಲ್ವಾ?
ಸುಮ್ಮನೆ ಇರ್ಬೇಕು ಬೇಬಿ ಪ್ಲೀಸ್. ಬಾಯ್. ಏನ್ ಹೇಳು ನೀನು? ಕೊರ್ಬಂಜಿ. ಕಣಿ ಹೇಳ್ಬಿಡು ಅನ್ಸುತ್ತೆ. ಕಣಿ ಅಂತ ಮಾಕನಿ. ಮುಂದೆ ನಡೆಯೋದು. ಮುಂದೆ ನೋಡಿ. ನಾನು ಹೇಳ್ತೀನಿ. ಬಾಯ್ ಕೊಟ್ಟು ಕಣಿ ಕೇಳ್ತಮ್ಮ. ಇದ್ರದ್ದೊಂದು ಫೋಟೋ ಸುಮ್ಮನೆ ಇನ್ನು ಈ ಕೊರವಂಜಿ ಡ್ರೆಸ್ ಬಗ್ಗೆ ಹೇಳೋದಾದರೆ, ಸೀರೆ ಸ್ವಲ್ಪ ಗಾಢ ಬಣ್ಣದ್ದು ಈ ರೀತಿ ಚೆಕ್ಸು ಅಥವಾ ಸ್ಟ್ರೈಪ್ಸ್ ಇರೋವಂಥ ಸ್ಯಾರಿಗಳನ್ನ ಉಟ್ಕೊಳ್ತಾರೆ. ಮತ್ತು ಸೀರೆ ಸ್ವಲ್ಪ ಕಾಲು ಕಾಣೋ ಹಾಗೆ, ಅಂದರೆ ಮೊಣಕಾಲು ತನಕ ಅಂತ ಹೇಳ್ತಾರಲ್ಲ, ಆ ರೀತಿ ಮೊಣಕಾಲು ತನಕ ಸೀರೆ. ಮತ್ತು ಜ್ಯುವೆಲರಿ ಬಗ್ಗೆ ಹೇಳೋದಾದರೆ, ಈ ಮಣಿಗಳ ಜ್ಯುವೆಲರಿ ಅಥವಾ ಸರಗಳು ಅಥವಾ ಈ ಆಕ್ಸಿಡೈಸ್ಡ್ ಜ್ಯುವೆಲರಿ ಬರುತ್ತಲ್ಲ, ಅದನ್ನು ಉಪಯೋಗಿಸ್ಕೊಂಡು ಈ ಲುಕ್ನ ಕ್ರಿಯೇಟ್ ಮಾಡಬಹುದು. ಎಲ್ಲದಕ್ಕಿಂತ ಮೇನ್ ಅಂತ ಹೇಳಿದ್ರೆ ಅವರ ಹೇರ್ ಸ್ಟೈಲು. ಸಾಮಾನ್ಯವಾಗಿ ನೀವು ನೋಡಿರಬಹುದು, ಇಂಟರ್ನೆಟಲ್ಲಿ ಚೆಕ್ ಮಾಡಿದ್ರೂ ಕಾಣುತ್ತೆ, ಅವರು ಸೈಡಿಗೆ ಇಲ್ಲ ಕೊಂಡೆ ಕಟ್ತಾರೆ, ಇಲ್ಲ ಈ ರೀತಿ ಜುಟ್ಟು ಥರ ಹಾಕ್ಕೊಳ್ತಾರೆ. ನಾನು ಕೂಡ ಚೀಕುಗೆ ಅದೇ ರೀತಿ ರೆಡಿ ಮಾಡ್ತಾ ಇದ್ದೀನಿ. ಸರಿ ಅಲ್ಲ. ಪ್ಲೀಸ್ ಕೈ ಹ್ಯಾಂಡ್ಸ್ ಅಪ್ ಚಿಕ್ಕು, ಹ್ಯಾಂಡ್ಸ್ ಅಪ್.
ಲಾಕ್. ಹಿಂಗೆ ಅಲ್ಲಾಡ್ಬಾರ್ದು, ಅಲ್ಲಾಡ್ಬಾರ್ದು. ಇಲ್ಲಪ್ಪ, ಅವಳು ನಿನಗೆ ಅವಳದ್ ಕೊಟ್ಟಿರೋಳು ಗೊತ್ತಾ? ನಾನಿಲ್ಲಿ ಚೀಕುಗೆ ಒಂದೊಂದಾಗಿ 3 ಸರಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಒಂದು ಬೈತಳೆ ಬೊಟ್ಟು ಹಾಕ್ತಾ ಇದ್ದೀನಿ. ಲುಕ್ ಕಂಪ್ಲೀಟ್ ಆದಮೇಲೆ ನೀವು ನೋಡಬಹುದು. ಮತ್ತು ಇಲ್ಲಿ ಚೀಕುಗೆ ಮೇಕಪ್ ಅಂತ ಹೆಚ್ಚಿಗೆ ಏನೂ ಮಾಡ್ಕೊಂಡಿಲ್ಲ. ಅವಳಿಗೆ ಬರೀ ಲೂಸ್ ಪೌಡರ್ನ ಯೂಸ್ ಮಾಡಿಕೊಂಡು ಒಂದು ಲೈಟ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಯಾಕೆಂದರೆ ಇನ್ನೂ ತೀರಾ ಸಣ್ಣ ಮಗು ಅಲ್ವಾ ಚೀಕು, ಹಾಗಾಗಿ ಯಾವುದೇ ರೀತಿ ಮೇಕಪ್ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡಲಿಕ್ಕೆ ನನಗಿಷ್ಟ ಇರಲಿಲ್ಲ. ಸೊ ಹಾಗಾಗಿ ಬರೀ ಲೂಸ್ ಪೌಡರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಈ ಕೊರವಂಜಿ ಡ್ರೆಸ್ಸಲ್ಲಿ
ಮೇಯ್ನ್ ಅಟ್ರ್ಯಾಕ್ಷನ್ ಅಂತ ಹೇಳಿದ್ರೆ ಕಣ್ಕಪ್ಪು ಕಾಡಿಗೆ ಸಾಮಾನ್ಯವಾಗಿ ನಾವು ಗಮನಿಸಿದ್ರೆ ಅವರು ಈ ಗಲ್ಲದ ಮೇಲೆ ಚುಕ್ಕಿಗಳನ್ನ ಇಟ್ಕೊಳ್ತಾರೆ, ಮತ್ತು ಕಣ್ಣು ಹತ್ರ ಚುಕ್ಕಿಗಳನ್ನ ಇಟ್ಕೊಳ್ತಾರೆ, ಮತ್ತು ಅಗ್ಲವಾದ ಕುಂಕುಮ ಅದ್ರ ಕೆಳಗಡೆನೂ ಕಪ್ಪು ಚುಕ್ಕಿಗಳನ್ನ ಇಟ್ಕೊಳ್ತಾರೆ, ಮತ್ತು ಕಾಡಿಗೆ ಸ್ವಲ್ಪ ಗಾಢವಾಗಿ ಹಾಕ್ತಾರೆ. ಹಾಗಾಗಿ ನಾನು ಅದೇ ರೀತಿ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಕೊಡ್ಲ ಒಂದು ಮುಟ್ಬಿಡ ಮುಟ್ಬಿಡ ಹತ್ತೆ ಚೆನ್ನಾಗಿ ಬರ್ತಿಲ್ಲ ಕತ್ತಿತ್ತು.
ನೋಡಮ್ಮ. ನನ್ನ ಬ್ಯಾಗ್ ಏನಿದೆ? ಇದೆಷ್ಟು ಐಟಮ್ಸ್ ನಾನು ಇದನ್ನ ಮಾತ್ರ ಮರಿಬೇಡ ನೀನು. ಲಿಪ್ಸ್ಟಿಕ್ಕು, ಫೈನಲಿ ಲಿಪ್ಸ್ಟಿಕ್ ಹಾಕಿ ಬಳೆಗಳನ್ನ ಹಾಕ್ತಾ ಇದ್ದೀನಿ. ಸೊ ಚೀಕು ಕೊರವಂಜಿ ಲುಕ್ ಕಂಪ್ಲೀಟ್ ಆಗಿದೆ. ನೋಡಿ, ನಮ್ಮ ಚೀಕು ಕೊರವಂಜಿ ವೇಷದಲ್ಲಿ ಈ ರೀತಿ ಕಾಣ್ತಾ ಇದ್ದಾಳೆ. ನೀವ್ಯಾರಾದರೂ ಫ್ಯಾನ್ಸಿ ಡ್ರೆಸ್ಸಿಗೆ ಕೊರವಂಜಿ ವೇಷ ಹಾಕಿದ್ರ? ಹಾಗಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸ್ಟಾರ್ ಇದೆ. ನನ್ನ ನೋಡೆ, ಆ ಕಡೆ ಏನ್ ನೋಡ್ತಾ ಇದೀಯಾ? ನನ್ನ ನೋಡು ಚಿಕ್ಕು. ನಾಚಿಕೆ ಅಲ್ಲ, ಅದು ಪೋಸ್ ಕೊಡೋದು. ಕಣಿ ಹೇಳು. ಹಿಂದೆ ನಡೆದಿತ್ತು, ಮುಂದೆ ನಡೆಯೋದು ಎಲ್ಲ ಹೇಳ್ತೀನಿ. 10 ರೂಪಾಯಿ ಕೊಟ್ಟು ಕಣಿ ಕೇಳಮ್ಮ. ಕಣಿ ಕೇಳ್ತೀನಮ್ಮ. ಕಣಿ ಅಲ್ಲಿ ಹೇಳಕ್ಕಾಗ್ಲಿಲ್ಲ ಇದನ್ನ ಅಲ್ವಾ? ಇನ್ನೊಂದ್ಸತಿ ಹೇಳು ನೋಡೋಣ. ಸಾಕಾಯ್ತಾ? ಸರಿ. 10 ನಿಮಿಷಕ್ಕೆ ಕಷ್ಟ ಬಿದ್ದಿದ್ದಷ್ಟೆ. ಹೋದ್ಲು, ಹೇಳಿದ್ಲು, ಬಂದು ಕಾರೊಳಗೆ ಬರ್ತಿದ್ದಂಗೆ ಸೀರೆ, ಜ್ಯುವೆಲ್ರೀಸು